ಬಳ್ಳಾರಿಯಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀರಾ. ಜನವರಿ 1ನೇ ತಾರೀಕು ಸಂಜೆ 6 ಗಂಟೆಗೆ ಶುರುವಾದಂತಹ ಗಲಾಟೆ ಯಾವ್ಯಾವ ರೀತಿಯಾಗಿ ವಿವಾದದ ಸ್ವರೂಪವನ್ನ ಪಡ್ಕೊಳ್ತು. ಅದರ ಜೊತೆಗೆ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ ಕೂಡ ಸಾವನ್ನಪ್ಪ, SP ಅಮಾನತು ಕೂಡ ಆಯಿತು, ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಅನ್ನುವಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ವದಂತಿಗಳು ಕೂಡ ಹಬ್ಬಿದ್ವು. ಅದಾದ ಬಳಿಕ ಯಾರು ಗುಂಡನ್ನ ಹಾರಿಸಿದ್ದು, ಯಾವ ಬಂದೂಕಿನಿಂದ ಗುಂಡು ಹಾರಿತು, ಅದಕ್ಕೆ ಯಾವ ಪಕ್ಷದ ನಾಯಕನ ಅಂಗರಕ್ಷಕ ಕಾರಣ, ಇದೆಲ್ಲದರ ಬಗ್ಗೆನೂ ಕೂಡ ಸಂಪೂರ್ಣವಾದಂಥ ಅಪ್ಡೇಟ್ಸ್ ಅನ್ನು ಮುಂದೆ ಇಡ್ತಾನೆ ಬರ್ತಾ ಇದ್ವಿ. ಪೆಟ್ರೋಲ್ ಬಾಂಬ್ವರೆಗೂ ಕೂಡ ಬಂದು ತಲುಪಿರುವಂಥದ್ದು. ಬಳ್ಳಾರಿಯಲ್ಲಿನ ಗಲಾಟೆಯ ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯಾವಳಿಗಳನ್ನ ಇನ್ನೂ ಕೂಡ ಕೆಲವೊಂದನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಇನ್ನೂ ಕೆಲವೊಂದು ಸಿಗ್ತಾ ಇದಾವೆ. ನ್ಯೂಸ್ 18ಗೆ ಸಿಕ್ಕಿದೆ ದೋಂಬಿ ಗಲಾಟೆ ವಿಡಿಯೋ. ನ್ಯೂಸ್ 18ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೀವು ಗಮನಿಸ್ಬೇಕದನ್ನ, ಏನಾಯ್ತು ಬಳ್ಳಾರಿಯಲ್ಲಿ ಅಂತ. ಹೇಳಿದ್ದೊಂದು ಮಾಡಿದ್ದೊಂದು. ಅಲ್ಲಿ ಹೇಳ್ತಾ ಇರುವ ರೀತಿಯಲ್ಲಿ ಅಮಾಯಕರು ಯಾರು ಇಲ್ಲ. ಅಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕ ಅವತ್ತು ನಡ್ಕೊಂಡಂಥ ರೀತಿ ಇದೆಯಲ್ಲ, ಬಿಜೆಪಿಯವರು ಏನೋ ಮಾಡಿಬಿಟ್ಟಿದ್ದಾರೆ ಅನ್ನುವ ರೀತಿಯಲ್ಲಿತ್ತು. ಆದರೆ ಆಗಿದ್ದೇ ಬೇರೆ ರೀತಿಯಲ್ಲಿ. ಭರತ್ ಬೆಂಬಲಿಗರಷ್ಟೇ ಅಲ್ಲ, ಗಾಲಿ ಆಪ್ತರಿಂದಲೂ ಕೂಡ ದಾಂಧಲೆಯನ್ನ ಮಾಡಲಾಯಿತು. ನಮ್ಮ ನಾಯಕನ ಮನೆ ಮುಂದೆನೆ ಬಂದು ಕಟ್ತಾ ಇದ್ದಾರೆ ಅಂದ್ಬಿಟ್ಟು ಅವರು ಕೂಡ ಕಾರ್ಯಕರ್ತರನ್ನ ಸೇರಿಸಿದ್ರು. ಜನಾರ್ದನ್ ರೆಡ್ಡಿ, ರಾಮುಲು ಬೆಂಬಲಿಗರಿಂದ ದಾಂಧಲೆಯನ್ನ ಕೂಡ ಮಾಡಲಾಗಿದೆ. ಅಲ್ಲಿ ದೊಣ್ಣೆಗಳನ್ನು ಹಿಡಿದು ಬಂದಿದ್ರು ರೆಡ್ಡಿ, ರಾಮುಲು ಬೆಂಬಲಿಗರು. ಭರತ್ ರೆಡ್ಡಿ ಗುಂಪಿನ ಮೇಲೆ ಖಾರದ ಪುಡಿಯನ್ನ ಎರಚಿ ಗಲಾಟೆಯನ್ನ ಕೂಡ ಮಾಡಲಾಗಿದೆ. ಗಾಲಿ ರೆಡ್ಡಿಯ ಆಪ್ತ ಬುಡ ಅಧ್ಯಕ್ಷ ಪಾಪಣ್ಣನಿಂದಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ರೆಡ್ಡಿ ಆಪ್ತರಿಂದಲೂ ಕೂಡ ಪೆಟ್ರೋಲ್ ಬಾಂಬ್ ಎಸೆತ ಆಗಿದೆ ಎನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯ. ಭರತ್ ರೆಡ್ಡಿ ಬೆಂಬಲಿಗರ ಜೊತೆ ರಾಮುಲು ರೆಡ್ಡಿ ಬೆಂಬಲಿಗರ ಫೈಟ್ ನಡೆದಿರುವಂಥದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯಾವಳಿಗಳು ಸಿಕ್ಕಿದಾವೆ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದರಲ್ಲೇ ಗೊತ್ತಾಗ್ತಾ ಇದೆ ಆಂಧ್ರದ ರಾಜಕಾರಣದ ಸ್ಟೈಲ್ ಇದೆಯಲ್ಲ, ಬಳ್ಳಾರಿಯಲ್ಲಿ ಮರೆಯಾಯಿತು ಅನ್ನುವಷ್ಟರಲ್ಲಿ ಅದೊಂಥರ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಮತ್ತೊಮ್ಮೆ ಸ್ಫೋಟ ಆಗಿದೆ ರಾಜಶೇಖರ್ ಸಾವಿನ ಮುಖಾಂತರ, ಒಂದು ಬ್ಯಾನರ್ನ ವಿಚಾರದ ಮುಖಾಂತರ. ನೋಡಿ ಕೈಯಲ್ಲಿ ದೊಣ್ಣೆ, ಯಾವುದೋ ಫಿಲಮ್ ಶೂಟಿಂಗ್ ಅಲ್ಲ ತೋರಿಸ್ತಾ ಇರೋದು, ಫಿಲಮಿನ ದೃಶ್ಯಾವಳಿ ಅಲ್ಲ ತೋರಿಸ್ತಾ ಇರೋದು. ಇಲ್ಲಿ ಬಳ್ಳಾರಿಯ ರಾಜಕಾರಣ ಎಲ್ಲಿಗೆ ಬಂದು ತಲುಪಿದೆ ನೋಡಿ. ಬ್ಯಾನರ್ ದೃಶ್ಯಾವಳಿಯಿಂದ, ಬ್ಯಾನರ್ ಗಲಾಟೆಯಿಂದ ಶುರುವಾಗಿದ್ದು, ಅದಾದಮೇಲೆ ಖಾರದ ಪುಡಿ, ಪೆಟ್ರೋಲ್ ಬಾಂಬು, ದೊಣ್ಣೆ, ಗನ್ನು ಎಲ್ಲವೂ ಸದ್ದು ಮಾಡಿದೆ. ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಯಾವ ರೀತಿಯ ಹೊಡೆದಾಡ್ಕೊಂಡಿದ್ದಾರೆ ನೋಡಿ. ಅಲ್ಲಿ ಪೊಲೀಸರು ಕರೆಕ್ಟ್ ಟೈಮಿಗೆ ಅಲ್ಲಿ ಇರಲಿಲ್ಲ ಅಂದಿದ್ರೆ ಇನ್ನೆಷ್ಟು ಎಣ ಉಳ್ತಾ ಇದ್ವೋ ಏನೋ ಗೊತ್ತಿಲ್ಲ. ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ಗಮನಿಸ್ಬೋದು. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಕೈಯಲ್ಲಿ ದೊಣ್ಣೆಗಳಿದ್ದಾವೆ, ಖಾರದ ಪುಡಿ ಇದೆ, ಅಂಗರಕ್ಷಕರ ಕೈಯಲ್ಲಿ ಗನ್ ಇದಾವೆ. ಸಾವನ್ನಪ್ಪ ಆ ಪಕ್ಷ ಈ ಪಕ್ಷ ಅಂತಲ್ಲ, ಎರಡೂ ಪಕ್ಷದ ಕಾರ್ಯಕರ್ತರು ದಾಂಧಲೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ಗೆ ಕಂಟಕವಾಗಿರುವಂಥದ್ದು ಬಳ್ಳಾರಿ ಬುಲೆಟ್. ನಾರಾ ಭರತ್ ಕಡೆಯೂ ಕೂಡ ತಿರುಗಿರುವಂಥದ್ದು ಗುಂಡು. ನಾರಾ ಭರತ್ ಕಡೆನೇ ತಿರುಗಿದೆ ಗುಂಡು. ಕಾಂಗ್ರೆಸ್ ಶಾಸಕರ ಆಪ್ತನ ಗನ್ಮ್ಯಾನ್ ಬಂಧನ ಆಯಿತು. ಗಾಲಿ ರೆಡ್ಡಿ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಂಥ ನಾರಾ ಅವತ್ತು ಬಂದು ಯಾವ ರೀತಿಯಾಗಿ ರೋಷಾವೇಶವನ್ನು ತೋರಿಸಿದ್ರು, ಏಕವಚನದಲ್ಲಿ ಮಾತನಾಡಿದ್ರು. ನಮ್ಮದೇನು ತಪ್ಪೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಡ್ಕೊಂಡಂತಹ ಮಾತನಾಡಿದಂಥ ಮಾತುಗಳು ನಿಮಗೂ ಕೂಡ ನೆನಪಿರ್ಬೋದು. ರೆಡ್ಡಿಗೆ ಬೆಂಬಲವಾಗಿ ನಿಂತಿರುವಂಥದ್ದು ಬಿಜೆಪಿ ನಾಯಕರು. ಪವನ್ ನೆಜ್ಜೂರು ಆತ್ಮಹತ್ಯೆ ವದಂತಿಯೂ ಕೂಡ ಅಸ್ತ್ರವಾಗಿದೆ. ಒಂದು ಕಾನೂನು ಸುವ್ಯವಸ್ಥೆ, ಮತ್ತೊಂದು ಕಡೆ ಹನಿಮೂನ್ ಪೀರಿಯಡ್ನಲ್ಲೇ ಪವನ್ ಅನ್ನುವಂಥ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಅಮಾನತು ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತ. ಅವರ ಅಧಿಕಾರವನ್ನು ವಹಿಸಿಕೊಂಡು 6 ಗಂಟೆ ಆಗಿತ್ತಷ್ಟೇ. ಜನವರಿ 1 ಮಧ್ಯಾಹ್ನ 12 ಗಂಟೆಗೆ ಅಧಿಕಾರವನ್ನು ವಹಿಸಿಕೊಂಡಿದ್ರು. ಈ ಘಟನೆ ನಡೆದಿದ್ದು ಸಂಜೆ 6 ಗಂಟೆಗೆ. ಬಳ್ಳಾರಿಯಲ್ಲಿ ಬುಲೆಟ್ ರಾಜಕೀಯ ವಾಕ್ಸಮರ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಒಮ್ಮೆ ನೋಡ್ಕೊಂಡು. ಆ ಗುಂಡನ್ನು ಹಾರಿಸಿರುವಂಥದ್ದು ಗುರುಚರಣ್ ಸಿಂಗ್ ಅನ್ನುವಂಥ ಒಬ್ಬ ಖಾಸಗಿ ಗನ್ಮ್ಯಾನ್ ಒಂದು ವೆಪನ್ ಮೂಲಕನೇ ಅವನು ಡೆತ್ ಆಗಿದ್ದಾನೆ ಅಂತೇಳಿ ದೃಢಪಟ್ಟಿದೆ. ಮತ್ತು ಸುಮಾರು ಭರತ್ ರೆಡ್ಡಿ ಈ ಕಾರ್ಯಕ್ರಮಗಳಿಗೆ ಏನು ಹೋಗ್ತಾ ಇದ್ದಾರೆ, ಇದೇ ಗನ್ಮ್ಯಾನ್ಗಳೇ ಅವರು ಒಟ್ಟಿಗೆ ಓಡಾಡ್ತಾ ಇದ್ದಿದ್ದು. ಸತೀಶ್ ರೆಡ್ಡಿ ಜೊತೆ ಇಲ್ಲಿಗೆ ಕಳಿಸಿರಬೇಕು ಅನ್ನೋದು ಒಂದು ಲೆಕ್ಕಾಚಾರ. ಮತ್ತು ನಮ್ಮ ಮನೆ ಮೇಲೆ ಫೈರಿಂಗ್ ಮಾಡೋ ಟೈಮ್ನಲ್ಲೂ ಕೂಡ ಅದೇ ಗನ್ಮ್ಯಾನ್ಗಳೇ ಕಾಣಿಸ್ತಾ ಇದ್ದಾರೆ ನಿಮಗೆ. ಈ ಖಾಸಗಿ ಗನ್ಮ್ಯಾನ್ಗಳು ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳ, ಭರತ್ ರೆಡ್ಡಿ ಗನ್ಮ್ಯಾನ್ಗಳ
ಅದಲ್ಲದ್ರೆ ಅವರಿಬ್ಬರನ್ನು ಕೂಡ ನೀವು ಅರೆಸ್ಟ್ ಮಾಡಬೇಕಾಗುತ್ತೆ. ನಾನು ಈ ರೀತಿ ವಿಡಿಯೋಗಳಲ್ಲೆಲ್ಲೂ ಕೂಡ ನಾನು ನೋಡಿದ್ದೀನಿ ಅಂತ ನಾನು ಹೇಳಿದ್ದೀನಿ. ನಾನು ಯಾರ ಸತೀಶ್ ರೆಡ್ಡಿ, ಯಾರವನು ಭರತ್ ರೆಡ್ಡಿ, ಏನಾದರೂ ಅವತ್ತು ರಾಮುಲು ಅವರು ಬಂದು ಮಧ್ಯದಲ್ಲಿ ಇದಾಗಿ ಬೇರೆ ಬೇರೆ ಕಾರ್ಯಕರ್ತರು ಮತ್ತೊಬ್ಬರು ಬರಲಿಲ್ಲ ಅಂದರೆ ಜನಾರ್ದನ್ ರೆಡ್ಡಿ ಅವ್ರ ಪರಿಸ್ಥಿತಿ ಏನಾಗ್ತಾಯಿತ್ತು, ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗ್ತಾಯಿತ್ತು. ನಾನು ಆಗ್ರಹ ಮಾಡ್ತೀನಿ ಸಿದ್ದರಾಮಯ್ಯನವ್ರಿಗೆ, ನಿಮ್ಗೇನಾದ್ರು ಸತ್ಯಾಸತ್ಯತೆ ಹೊರಬರಬೇಕಾದ್ರೆ ನೀವು ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜನ್ನು ಕೊಡಿ. BJP ಶಾಸಕರನ್ನು ಗುರಿಯಾಗಿಟ್ಟುಕೊಂಡು ಅವ್ರನ್ನ ಕೊಲೆ ಮಾಡುವಂಥ ಪ್ರಯತ್ನ, ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ, ಅವ್ರ ಮೇಲೆ ದಾಳಿ ಮಾಡುವಂಥ ಪ್ರಯತ್ನ ಇವೆಲ್ಲನೂ ಕೂಡ ಬಳ್ಳಾರಿಯಲ್ಲಿ ಹಾಡಹಗಲೇ ನಡೆದೋಗಿದೆ. ಜನಾರ್ದನ್ ರೆಡ್ಡಿಯವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ಬಂದಿರೋವಂಥ ಸಂಚು. ಇದರಲ್ಲಿ ಎರಡು ಮಾತಿಲ್ಲ, ಇದರಲ್ಲಿ ನೇರ ನಮ್ಮ ಆಪಾದನೆ. ಪೊಲೀಸ್ ಗನ್ಗಳಿಂದ ಅಥವಾ ಪೊಲೀಸ್ ರಿವಾಲ್ವರ್ಸಿಂದ ಯಾವುದು ಫೈರ್ ಆಗಿಲ್ಲ ಅನ್ನೋದು ಆ ಬುಲೆಟ್ನಿಂದ ಗೊತ್ತಾಗಿದೆ ಅಂತೇಳಿ ನಮ್ಮ ADGP ಅವರು ನಿನ್ನೆನೂ ಕೂಡ ನನಗೆ ತಿಳಿಸಿದ್ರು. ಸೊ ಅಲ್ಲಿಗೆ ಬೇರೆ ಪ್ರೈವೇಟ್ನವ್ರದ್ದು ಆಗಿದೆ ಅಂತ ಅನ್ಸುತ್ತೆ. ಅದನ್ನ ಈಗ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಏನ್ ಬೇಕೋ ಅದು ಮಾಡ್ತೀವಿ. ಅದು ಯೋಚನೆ ಮಾಡ್ತಾ ಇದ್ದೀವಿ. ಇಫ್ ಇಟ್ ಈಸ್ ಅಗೈನ್ ರಿಕ್ವೈರ್ಡ್ CIDಗೂ ಕೂಡ ಕೊಡುವಂತ ಸಾಧ್ಯತೆಗಳಿದಾವೆ. ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ಎಂದಿನಂತೆ ನನ್ನ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ. ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂಥ ಮಧು ಎಂಬತ್ತುವಳ್ಳಿ ಜಾಯ್ನ್ ಆಗಿದ್ದಾರೆ. ಮಧು ಕಾರ್ಯಕ್ರಮ ನಮಸ್ತೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ಕೂಡ ಜಾಯ್ನ್ ಆಗಿದ್ದಾರೆ. ಪಟೇಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪೃಥ್ವಿ. ಮಧು, ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೇಳಿ ಅತಿ ದೊಡ್ಡ ಪಾದಯಾತ್ರೆಯನ್ನು ಮಾಡಿ ಬೆಂಗಳೂರಿಂದ ಬಳ್ಳಾರಿಗೆ ಪಕ್ಷಕ್ಕೆ ವರ್ಚಸ್ಸು, ಪಕ್ಷಕ್ಕೆ ಗಟ್ಟಿನೆಲ, ಸಿದ್ದರಾಮಯ್ಯನವರಿಗೆ ವರ್ಚಸ್ಸನ್ನು ತಂದುಕೊಟ್ಟಂಥ ಒಂದು ಕರ್ನಾಟಕದ ಪ್ರಮುಖ ಘಟನಾವಳಿಗಳಲ್ಲಿ ಅದು ಕೂಡ ಒಂದು. ಆದರೆ ಈಗಲೂ ಕೂಡ ಅಷ್ಟೇ ರಿಪಬ್ಲಿಕ್ ಆಫ್ ಬಳ್ಳಾರಿನೇ, ಆದರೆ ಪಾತ್ರ ಮತ್ತೆ ಪಕ್ಷ ಮಾತ್ರ ಬೇರೆ ಅಷ್ಟೇ ಅಂತ ಹೇಳುವಂತಿದೆ. ಆ ಒಂದು ಆಯಾಮದಲ್ಲೇ ಇವತ್ತು ಸ್ವತಃ ಸಿದ್ದರಾಮಯ್ಯ ಅವರಿಗೆ ಮುಜುಗರ ಆಗಿರೋದು. ಅವರು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗರಂ ಆಗಿದ್ರು ಭರತ್ ರೆಡ್ಡಿ ಅವರ ವಿರುದ್ಧ ಅಥವಾ ಅಧಿಕಾರಿಗಳ ವಿರುದ್ಧ ಅಥವಾ ಅಲ್ಲಾಗಿರುವಂಥ ಒಟ್ಟಾರೆ ಘಟನಾವಳಿಗಳ ವಿರುದ್ಧ ಅಂತಂದ್ರೆ ಇದೇ ಕಾರಣ. ಯಾಕಂದ್ರೆ ಅವರಿಗೆ ವೈಯಕ್ತಿಕವಾಗಿ ಅತಿ ದೊಡ್ಡ ಇಮೇಜನ್ನು ತಂದುಕೊಟ್ಟಂಥ ಒಂದು ಪಾದಯಾತ್ರೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬಿದಂಥ ಯಾತ್ರೆ, ಅದಾದ ಮೇಲೆ ಅವರು ಅಧಿಕಾರಕ್ಕೂ ಕೂಡ ಬಂದರು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಅವತ್ತು ಮಾಡಿದ್ದೇನು ಟಾರ್ಗೆಟ್, ಅಥವಾ ಪದೇ ಪದೇ ಹೋಗೋರು ಭಾಷಣ ಆಡೋದು ಆದಮೇಲೂ ಕೂಡ ಯಾವಾಗಲೂ ಬಳ್ಳಾರಿಗೆ ಹೋದಂಥ ಸಂದರ್ಭದಲ್ಲಿ ಭಾಷಣದ ಪ್ರಮುಖ ಅಂಶವೇ ಅದು. ಈ ಒಂದು ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನು ನೆಲಸಮ ಮಾಡಿ ಇಲ್ಲಿ ಒಂದು ಡೆಮಾಕ್ರೆಟಿಕ್ ಬಳ್ಳಾರಿಯನ್ನು ನಾವು ಮರುಸ್ಥಾಪನೆ ಮಾಡಿದ್ದೀವಿ, ಅದಕ್ಕೆ ನಮ್ಮ ಸಂಕಲ್ಪ ಮತ್ತು ಸರ್ಕಾರದ ಶಕ್ತಿ ಕಾರಣ ಅಂತ ಪದೇ ಪದೇ ಅವರು ಏನು ಎಂಡೋಸ್ ಮಾಡ್ತಾರಲ್ಲ, ಅದಕ್ಕೆ ವ್ಯತಿರಿಕ್ತವಾದಂಥ ಘಟನೆ ಇಲ್ಲಾಗಿರುವಂಥದ್ದು. ಮತ್ತು ಒಟ್ಟಾರೆ ಈ ಘಟನೆ ಏನಿದೆ ಈಗ ವಾಲ್ಮೀಕಿ ಪುತ್ಥಳಿಯನ್ನು ಮಾಡುವಂಥದ್ದು, ಅದಕ್ಕೆ ಅನುಮತಿಯೇ ಇಲ್ಲ ಸ್ಥಳೀಯ ಆಡಳಿತದಿಂದ ಅನ್ನುವಂಥ ವಿಚಾರಗಳು ಕೂಡ ಫ್ಲೋಟ್ ಆಗ್ತಾ ಇದೆ. ಅಂದರೆ ಅದಾದ ಮೇಲೆ ಪ್ರತಿಷ್ಠಾಪನೆಯನ್ನು ಮಾಡಿದ ಮೇಲೆ ಆಮೇಲೆ ಘಟನೋತ್ತರ ಅನುಮತಿಯನ್ನು ಪಡೆಯುವಂಥ ಲೆಕ್ಕಾಚಾರಗಳು ಕೂಡ ಇದ್ವು ಅಂತ. ಸೊ ಅನಧಿಕೃತ ಅನುಮತಿ ಇಲ್ಲದಿರುವಂಥ ಕಾರ್ಯಕ್ರಮದಲ್ಲಿ ಇಂಥದ್ದೊಂದು ದೊಡ್ಡ ಹಂಗಾಮವನ್ನು ಮಾಡಿರುವಂಥದ್ದು ಏನನ್ನು ತೋರಿಸುತ್ತೆ? ನಥಿಂಗ್ ಬಟ್ ರಾಜಕೀಯ ಚೇಷ್ಟೆ. ಸೊ ಅಲ್ಲಿ ಭರತ್ ರೆಡ್ಡಿಯವರ ಆ ಒಂದು ವಯಸ್ಸಿನ ಒಂದು ಹುಮ್ಮಸ್ಸು ಅಥವಾ ಆ ಒಂದು ಚಾರ್ಮು, ತಾವು ಎಮರ್ಜ್ ಆಗಬೇಕು. ಅಫ್ಕೋರ್ಸ್ ಬಳ್ಳಾರಿ ಅಂದರೆ ಅಲ್ಲಿ ST ಜನಾಂಗದ ಅತಿ ದೊಡ್ಡ ಮತ ಬ್ಯಾಂಕ್ ಇದೆ. ಆ ಕಾರಣಕ್ಕೆ ಅಲ್ಲಿ ಪಕ್ಷಗಳ ನಡುವೆ ಅಲ್ಲದೆ ಪಕ್ಷದೊಳಗೂ ಕೂಡ ನಾಯಕರುಗಳ ನಡುವೆ ತಿಕ್ಕಾಟಗಳು ಅಥವಾ ರಾಜಕೀಯದ ಭವಿಷ್ಯದ ಲೆಕ್ಕಾಚಾರಗಳು ಕೂಡ ಕಾಣ್ತವೆ. ಈಗ ನೋಡಿ, ಎಂಟೈರ್ ಪ್ರಹಸನದಲ್ಲಿ ಅಲ್ಲಿ ಕಂಪ್ಲೀಟ್ ಗಣೇಶ್ ಅವರನ್ನು ಹೊರತುಪಡಿಸಿ ಇನ್ಯಾರೂ ಕೂಡ ಬೇರೆ ಯಾವ ನಾಯಕರು ಕೂಡ ಅಷ್ಟು ಆಕ್ಟಿವ್ ಆಗಿ ಕಾಣ್ತಾ ಇಲ್ಲ ಭರತ್ ರೆಡ್ಡಿ ಅವರ ಪರವಾಗಿ. ಯಾಕಂದರೆ ಅದು ಒಟ್ಟಾರೆ ಒಂದು ಘಟನೆ ಒಂದು ಅತ್ಯಂತ ದೊಡ್ಡ ಮುಜುಗರ ಆಗಿದೆ ಸರ್ಕಾರಕ್ಕಾಗಲಿ ಪಕ್ಷಕ್ಕಾಗಲಿ, ಅದೂ ಒಂದು ಕಾರಣ. ಜೊತೆಗೆ ಭರತ್ ರೆಡ್ಡಿ ಅವರು ಕೂಡ ಎಮರ್ಜ್ ಆಗ್ತಾ ಇದ್ರು ಅನ್ನೋ ಒಂದು ಲೆಕ್ಕಾಚಾರ. ಸೊ ಆ ಹಿನ್ನೆಲೆಯಲ್ಲಿ ಅಲ್ಲಿ ವಾಲ್ಮೀಕಿಯ ಒಂದು ಮತ ಬ್ಯಾಂಕನ್ನು ಕೇಂದ್ರೀಕರಿಸ್ಕೊಂಡು ಇವರೇನು ಪುತ್ಥಳಿಯನ್ನು ಅದು ಪರ್ಮಿಷನ್ ಇಲ್ಲದೆ ಮಾಡೋಕ್ಕೆ ಹೋಗಿದ್ರಲ್ಲ, ಓಕೆ ಅದನ್ನು ಮಾಡಿದ್ರು ಏನು ಆಗ್ತಿರ್ಲಿಲ್ಲ, ಆಮೇಲೆ ತಗೋಬೋದಿತ್ತನ ಆ್ಯಸ್ ಆ್ಯಂಡ್ ಸೆಡ್ ಘಟನೋತ್ತರ ಅನುಮತಿ ಅಂತ. ಆದರೆ ಅಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ ಹೋಗಿ ಅವರ ಆರೋಪಗಳು, ಅವ್ರ ಮೇಲಿರುವಂಥ ಆರೋಪಗಳು ಅಥವಾ ರಾಜಕೀಯ ಜಟಾಪಟಿಗಳು ಅದೆಲ್ಲ ಒಂದು ಕಡೆ ಇರಲಿ, ಮನೆ ಮುಂದೆ ಹೋಗಿ ಪ್ರಚೋದನೆ ಕೊಡೋ ರೀತಿ ಮಾಡುವಂಥದ್ದು ಇದೆಯಲ್ಲ, ಅದು ನಥಿಂಗ್ ಬಟ್ ರಾಜಕೀಯ ಚೇಷ್ಟೆ. ಸೊ ರಾಜಕೀಯ ಪ್ರತಿಷ್ಠೆ. ಈಗ ಕಳೆದ ಸಲ ಇದೇ ಜನಾರ್ದನ್ ರೆಡ್ಡಿ ಅವರ ವೈಫು ಅರುಣಾ ಅವರು ನಿಲ್ಲದೆ ಹೋಗಿದ್ದಿದ್ರೆ ಸೋಮಶೇಖರ್ ರೆಡ್ಡಿ ವಿರುದ್ಧ ಆ ಇಬ್ಬರ ಒಂದು ಜಟಾಪಟಿಯಲ್ಲಿ ಎಮರ್ಜ್ ಆದಂಥ ಭರತ್ ರೆಡ್ಡಿ ಅವರು ಇವತ್ತೇನು ಪೊಸಿಷನ್ ಇದೆ, ಅವತ್ತಾದರೆ ಸಾಂದರ್ಭಿಕವಾಗಿ ಎಮರ್ಜ್ ಆದರು. ಈಗ ಅದು ಯಾರು ಟಿಕೆಟ್ ಕೊಟ್ಟರು, ಹೆಂಗೆ ಟಿಕೆಟ್ ತೊಗೊಂಡ್ರು, ದಟ್ ಈಸ್ ಸೆಕೆಂಡ್ರಿ. ಸಿದ್ದರಾಮಯ್ಯ ಅವ್ರಿಗೆ ಇಷ್ಟ ಇತ್ತು, DK ಶಿವಕುಮಾರ್ ಅವ್ರಿಗೆ ಇಷ್ಟ ಇತ್ತು, ಅಥವಾ ಹೈಕಮಾಂಡ್ನಿಂದ ಕೃಪಾ ಕಟಾಕ್ಷ ಉಸ್ತುವಾರಿಗಳಿಂದ ಸಿಕ್ತೋ, ವಾಟ್ ಎವರ್. ಆದರೆ ಸಿಕ್ಕಾದ ಮೇಲೆ ಒಂದಷ್ಟು ತಮ್ಮನ್ನು ತಾವು ಎಮರ್ಜ್ ಮಾಡ್ಕೊಂಡಿದ್ದಾರೆ ಭರತ್ ರೆಡ್ಡಿ. ಒಳ್ಳೆಯ ಅನುದಾನವನ್ನು ತಗೊಂಡು ಹೋಗಿದ್ದಾರೆ, ಪದೇ ಪದೇ CM ಅವ್ರ ಹತ್ರ ಮುಗಿಬಿದ್ದು ತಗೊಂಡು ಹೋಗಿರುವಂಥದ್ದು, ಮತ್ತು ಅಲ್ಲಿ ಒಂದಷ್ಟು ಚಾರ್ಮ್ ಆಗ್ತಾ ಇರೋದು. ಆ ಕಾರಣಕ್ಕೆ ನಾಗೇಂದ್ರ ಅವ್ರಿಗೂ
ಅನ್ನೋದು ಕೂಡ ಇವರೊಬ್ಬ ಹೊಸ ಲೀಡರ್ ಹುಡ್ತಾ ಇದ್ದಾರಲ್ಲಪ್ಪ ಅನ್ನೋ ರೀತಿ ಅನಿಸಿರ್ಬೋದು. ಯಾಕಂದರೆ ಹಣಬಲದ ಜೊತೆ ಜನಬಲವೂ ಸೇರಿದಂಥ ಸಂದರ್ಭದಲ್ಲಿ ಅದು ಈಕ್ವೇಷನ್ಸ್ನ ಚೇಂಜ್ ಮಾಡುತ್ತೆ, ಮತ್ತೊಬ್ಬ ಕಾಂಪಿಟೇಟರ್ನ ವಿತಿನ್ ದ ಪಾರ್ಟಿ ಹುಟ್ಟಾಕುತ್ತೆ. ಸೊ ಭರತ್ ರೆಡ್ಡಿ ಅವರ ವೇಗ ಸ್ವಪಕ್ಷೀಯರಿಗೆ ಒಂದಷ್ಟು ಜನಕ್ಕೆ ಅಸಮಾಧಾನ ಇತ್ತೇನೋ ಅನ್ನೋಂಥ ವಾತಾವರಣದಲ್ಲಿ ಈಗ ನಡೀತಾ ಇರುವಂಥ ಪರಿಸ್ಥಿತಿಗಳನ್ನು ನೋಡಿದ್ರೆ, ಇನ್ನು ವಿಪಕ್ಷದವರ ಮುಂದೆ ಅಂದರೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ನೀವು ಒಂದು ಕಾಲದಲ್ಲಿ ಆಳಿರ್ಬೋದು, ಆದರೆ ಇದು ಮುಂದಿನ ಜಮಾನ ಏನಿದ್ರು ನಂದು ನಮ್ಮ ತಂದೆಯವರು ಬಿಟ್ಟು ಕೊಟ್ಟೋದ ನಂತರ ಈಗ ನಾವು ಕಂಟಿನ್ಯೂ ಮಾಡ್ತಾ ಇದ್ವಿ, ಅದಕ್ಕೆ ನಾವು ಬಂದಿದ್ದೀವಿ ವಾರಸುದಾರಿಕೆ ರಾಜಕೀಯವಾಗಿ ಅಂತ ತೋರಿಸುವಂಥ ಒಂದು ಲೆಕ್ಕಾಚಾರ ಇತ್ತಲ್ಲ, ಆ ಲೆಕ್ಕಾಚಾರವನ್ನು ಚುನಾವಣೆಗಳಲ್ಲಿ ತೋರಿಸಿದ್ರೆ ಚೆನ್ನಾಗಿತ್ತೇನೋ. ಆದರೆ ಅಖಾಡದಲ್ಲಿ ಈ ರೀತಿ ರಕ್ತದ ಜೊತೆ ತೋರಿಸುವಂಥ ಅವಶ್ಯಕತೆ ಇರಲಿಲ್ಲ. ಇಸ್ ನಥಿಂಗ್ ಬಟ್ ರಾಜಕೀಯ ಚೇಷ್ಟೆ. ಆ ಕಾರಣಕ್ಕೆ ಇವತ್ತು ಪಕ್ಷಕ್ಕಾಗಲಿ ಸರ್ಕಾರಕ್ಕಾಗಲಿ ಅತಿ ದೊಡ್ಡ ಮುಜುಗರ ಆಗಿರುವಂಥದ್ದು. ಮತ್ತು ಈ ಎಂಟೈರ್ ಪ್ರಹಸನದಲ್ಲಿ ಒಟ್ಟಾರೆ ಸೋತು ಸೊರಗಿ ಸುಣ್ಣವಾಗಿದ್ದಂಥ ಬಳ್ಳಾರಿಯ ಬಿಜೆಪಿಗೆ ಬಲ ಸಿಕ್ಕಂತ ಆಗ್ತಾ ಇದೆ, ಬಲಪಡಿಸಿಕೊಳ್ಳುವಂಥ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ಕೂಡ ಇದೆ. ಆ ಕಾರಣಕ್ಕೆ ಕೇಂದ್ರ ಸಚಿವರುಗಳು ಕೂಡ ಮಾತನಾಡ್ತಾ ಇರುವಂಥದ್ದು, ಭೇಟಿ ಕೊಡ್ತಾ ಇರುವಂಥದ್ದು, ಅಥವಾ ಎಲ್ಲ ನಾಯಕರಲ್ಲಿ ಹೋಗಿ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇರುವಂಥದ್ದು, ಲ್ಯಾಂಡ್ ಆರ್ಡರ್ ಕೊಲಾಪ್ಸ್ ಆಗಿದೆ ಅಂತ ಹೇಳ್ತಾನೆ. ಪಕ್ಷದ ಲೆಕ್ಕಾಚಾರಗಳನ್ನು ಕೂಡ ಏನು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಏನು ಮತ್ತೆ ಗತವೈಭವನ ಬಳ್ಳಾರಿಯಲ್ಲಿ ಮರುಕಳಿಸುವಂಥ ಒಂದು ಪರಿಸ್ಥಿತಿಯಲ್ಲಿ ಇದೆಯಲ್ಲ ಇವಾಗ. ಈಗ ಸಾಲಿಡ್ ಆಗಿದೆಯಲ್ಲ. ಈಗ ಸಂಡೂರು ಉಪಚುನಾವಣೆಯನ್ನು ನೋಡಿದ್ವಿ, ಬಳ್ಳಾರಿ ಲೋಕಸಭಾ ಚುನಾವಣೆ ನೋಡಿದ್ವಿ, ಆಮೇಲೆ ಶ್ರೀರಾಮುಲು ಒಂದು ದಿಕ್ಕು, ಜನಾರ್ದನ್ ರೆಡ್ಡಿ ಒಂದು ದಿಕ್ಕು, ಎಂಟೈರ್ ರೆಡ್ಡಿ ಪರಿವಾರನೇ ಹೊಡೆದೋಗಿದೆ. ಸೊ ಎಲ್ಲ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಬಿಜೆಪಿ ಸೋತು ಸೊರಗಿತ್ತು. ಸೊ ಈ ಘಟನೆ ಅವರಿಗೆ ಟಾನಿಕ್ ಕೊಟ್ಟಿದೆ, ಇವರಿಗೆ ಮುಜುಗರ ಆಗಿದೆ. ಆದರೆ ಒಟ್ಟಾರೆ ರಾಜಕಾರಣದಲ್ಲಿ ಸರ್ಕಾರಕ್ಕಾಗಲಿ ಅಥವಾ ಏನು ನಾಯಕರುಗಳಿಗಾಗಲಿ ಅಥವಾ ಸ್ವತಃ ಸಿಎಂಗಾಗಲಿ ದೊಡ್ಡ ಮಟ್ಟದ ಮುಜುಗರ ಆಗಿರೋದಂತೂ ಹೌದು ಪೃಥ್ವಿ. ಇಲ್ಲಿ ಎಸ್ ಪಿಯನ್ನು ಅಮಾನತು ಮಾಡಿದ್ರು, ಏನೋ ಆ ಕ್ಷಣಕ್ಕೇನೋ ಒಂದು ಆಕ್ರೋಶ ಇತ್ತಲ್ಲ, ಅದನ್ನು ತಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಅದರಲ್ಲೂ ಕೂಡ ಎಡವಟ್ಟನ್ನು ಮಾಡ್ಕೊಂಡಿದ್ದನ್ನು ನೋಡಿದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಪಕ್ಷ ಗಟ್ಟಿ ಆಗ್ತದೆ, ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ಟಿದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ತಮ್ಮ ಕತ್ತನ್ನು ತಾವೇ ಇಸುಕೊಂಡ್ರೆ ಕಾಂಗ್ರೆಸ್ನವರು ಈ ಘಟನೆ ಮುಖಾಂತರ ಅಂತ. ಬಳ್ಳಾರಿ ಸುಮಾರು 5 ದಶಕಗಳಿಂದ ಅಲ್ಲಿ ರಕ್ತಸಿಕ್ತ ರಾಜಕಾರಣ, ಕೋಳಿ ಬಸವನಗೌಡರಿಂದ ಹಿಡಿದು ಮಂಡೂರು ಫ್ಯಾಮಿಲಿಯಿಂದ ಮರ್ಡರರ್ ಪಾಲಿಟಿಕ್ಸ್ ಆರಂಭ ಆಗುತ್ತೆ. ಮಂಡೂರು ಪಾಲಿಟಿಕ್ಸಿಂದ ಹಿಡಿದು ಜನಾರ್ದನ್ ರೆಡ್ಡಿ, ಇವತ್ತಿನ ನಾರಾ ಭರತ್ ರೆಡ್ಡಿ ಅವರು ಕೂಡ ಅಲ್ಲಿನ ಒಡೆದಾಟ ಬಡದಾಟ ಸಾವು ಕೊಲೆ ರಾಜಕೀಯ ಇನ್ನೂ ಕೂಡ ನಿಂತಿಲ್ಲ. ಎಲ್ಲ ಹೇಳ್ಬೋದು. ಇವತ್ತು ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಇರ್ಬೋದು, ಇದೇ ನಾರಾ ಭರತ್ ರೆಡ್ಡಿಯವರ ತಂದೆ ನಾರಾ ಸೂರ್ಯನಾರಾಯಣ ರೆಡ್ಡಿಯವರೇ ಅವ್ರನ್ನ ಒಂದು ಕಾಲದಲ್ಲಿ ಅವರನ್ನು ಬೆಳೆಸಿದ್ದು. ನಂತರ ಅವರಿಂದ ಸಪ್ರೇಟಾಗಿ ಅವರು ಬೆಳೆದಿರ್ತಕ್ಕಂಥದ್ದು ಇತಿಹಾಸ. ಒಬ್ಬ ಪೊಲೀಸ್ ಪೇದೆಯ ಮಗ ಇವತ್ತು ಜನಾರ್ದನ್ ರೆಡ್ಡಿ ಇವತ್ತು ಯಾವ ಮಟ್ಟಕ್ಕೆ ಬೆಳೆದ್ರು ಅನ್ನೋದು, ಮತ್ತು ಅಕ್ರಮ ಗಣಿಗಾರಿಕೆ ವಿಚಾರದ ಜೈಲಿಗೆ ಹೋಗಿರ್ತಕ್ಕಂಥ ಎಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ನಿಮಗೆ ಮೊನ್ನೆಯ ಗಲಾಟೆಯನ್ನು ನೋಡಿದರೆ ಅದರಲ್ಲಿ ಒಂದು ಸೆಕೆಂಡ್ ಅಲ್ಲಿ ತಪ್ಪು ನಾರಾ ಭರತ್ ರೆಡ್ಡಿ ಅದು. ಒಬ್ಬ ಶಾಸಕರಾದಂಥವರು ಆ ಸ್ಥಳಕ್ಕೆ ಹೋಗಬಾರ್ದಿತ್ತು. ಒಬ್ಬ ಶಾಸಕರಾದ ಪೊಲೀಸರು ಕೂಡ ಅವರಿಗೆ ರಿಕ್ವೆಸ್ಟ್ ಮಾಡಿದ್ರು, ಬೇಡ ಹೋಗೋದು ಬೇಡ ಅಂತೇಳಿ. ಅಲ್ಲಿ ನಿಮಗೆ ಅಲ್ಲಿ ಯಾವ ಥರ ಅಲ್ಲಿ ಜನ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮೊಂದು ಗಲಾಟೆ ಅಂದರೆ ಅಲ್ಲಿ MLA ಬರಲೇಬೇಕು, ಆ ಜನನೂ ಅದೇ ಥರ ಇರ್ತಕ್ಕಂಥದ್ದು. ಎಲ್ಲರೂ ಅಂತಲ್ಲ. ನಿಮಗೆ ಸತೀಶ್ ರೆಡ್ಡಿ ಅನ್ನೋರು ನಾರಾ ಭರತ್ ರೆಡ್ಡಿಯ ಬೆಂಬಲಿಗ. ಆತ ಸಾಮಾನ್ಯವಾಗಿ ಸುಮ್ಮನೆ ಬ್ಯಾನರ್ ಕಟ್ಸಿದ್ರೆ ಯಾವ ಗಲಾಟೆನೂ ಆಗ್ತಿರ್ಲಿಲ್ಲ. ಆತ ಏನು ಮಾಡ್ದ ಅಂತ ಹೇಳಿದ್ರೆ, ಸೇಮ್ ಆಂಧ್ರ ಪ್ರದೇಶ ಸಿನಿಮಾಗಳು ಬರ್ತಾರೆ, ಸಿನಿಮಾ ಸ್ಟೈಲಲ್ಲಿ ಒಂದು 5-6 ಸ್ಕಾರ್ಪಿಯೋ ತಗೊಂಡು ಹೋಗ್ತಾನೆ. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಕೂತ್ಕೊಳ್ತಾರೆ, ಕೂತ್ಕೊಂಡು ಸಿನಿಮಾ ಸ್ಟೈಲಲ್ಲೇ ಚೇರ್ ಹಾಕೊಂಡು ಬ್ಯಾನರ್ನ ಕಳಿಸ್ತಿರ್ತಾನೆ. ಅಷ್ಟೊತ್ತಿಗೆ ರಾಮುಲು ಬರ್ತಾರೆ, ಇದೆಲ್ಲ ಬೇಡ ಸುಮ್ಮನೆ ಕ್ಲಾಸಸ್ ಆಗುತ್ತೆ ಅಂತ ಹೇಳಿ ಎಲ್ಲ ಒಂದಷ್ಟು ಸಮಾಧಾನ ಆಗುವ ಮಟ್ಟಿಗೆ ಒಂದಷ್ಟು ಮಾತುಕತೆ ಆಗುತ್ತೆ. ಅಲ್ಲಿ ಸಮಾಧಾನ ಆಗುತ್ತೆ ಅನ್ನೋಷ್ಟೊಳಗೆ ಗಂಗಾವತಿಯಿಂದ ಜನಾರ್ದನ್ ರೆಡ್ಡಿ ಅವರು ಎಂಟ್ರಿ ಕೊಡ್ತಾರೆ. ಗಂಗಾವತಿಯಿಂದ ಜನಾರ್ದನ್ ಎಂಟ್ರಿ ಕೊಟ್ಟ ತಕ್ಷಣ ಈ ಕಡೆ ಸತೀಶ್ ರೆಡ್ಡಿ ಕಡೆ ಜನರು ಬರ್ತಾರೆ, ಮತ್ತು ಜನಾರ್ದನ್ ರೆಡ್ಡಿಯ ಕಡೆಯವರು ಕೂಡ ಬರ್ತಿರ್ತಕ್ಕಂಥ ನಮ್ಮ ಈಗ ದೃಶ್ಯಾವಳಿಗಳಿಗೆ ಬರ್ತಿರ್ತಕ್ಕಂಥದ್ದು ಒಂದು ಸೈಡ್ ಆಗಿಲ್ಲ. ಈಗ ಕ್ರಿಯೆ ಮತ್ತು ಪ್ರತಿಕ್ರಿಯೆ. ಈಗ ಇವ್ರು ಹೊಡೆದ್ರಿಂದ ಅವ್ರು ಹೊಡಿತಾರೆ, ಅವ್ರು ಹೊಡೆದ್ರಿಂದ ಇವ್ರು ಹೊಡಿತಾರೆ. ಯಾರು ಕೂಡ ನಾನು ಸಾಚ, ನಾನು ಸಭ್ಯಸ್ಥ, ನಾನು ಸತ್ಯ ಹರಿಶ್ಚಂದ್ರ, ನಾನು ಯಾವುದೇ ಗಲಾಟೆ ಮಾಡಲ್ಲ ಅನ್ನೋದು ಯಾರು ಕೂಡ ಹೇಳೋಕ್ಕಾಗಲ್ಲ. ಅಲ್ಲಿಂದ ಗಲಾಟೆ ಸ್ಟಾರ್ಟ್ ಆಗಿದೆ. ಯಾವಾಗ ಜನಾರ್ದನ್ ರೆಡ್ಡಿ ಎಂಟ್ರಿ ಕೊಟ್ಟರು ಮತ್ತೆ ಅದು ದೊಡ್ಡ ಮಟ್ಟಕ್ಕೆ ಅತಿರೇಕಕ್ಕೆ ಹೋಗುತ್ತೆ. ಮತ್ತು ನಾರಾ ಭರತ್ ರೆಡ್ಡಿ ಕಡೆಯವರು ನಾರಾ ಭರತ್ ರೆಡ್ಡಿ ಬಂದು ಒಂದು ಹಂತದಲ್ಲಿ ಮನೆಯೇ ಸುಟ್ಟಾಕ್ತೀನಿ ಅಂತ ಹೇಳ್ತಾನೆ. ಅಲ್ಲಿ ಕೂಡ ಪ್ರೊವೋಕ್ ಆಗ್ತಕ್ಕಂಥ ಆ ಸಂದರ್ಭದಲ್ಲಿ 2 ಕಡೆ ಕಲ್ಲು ತೂರಾಟ ಆಗ್ತಕ್ಕಂಥದ್ದು, 2 ಕಡೆ ಕಾರಪುಡಿ ಎರಚ್ತಾರೆ. ಆ ಸಂದರ್ಭದಲ್ಲಿ ಗುರುಚರಣನನು ಸತೀಶ್ ರೆಡ್ಡಿಯವರ ಗನ್ಮ್ಯಾನ್ ಹೇಳ್ತಾನೆ, ಆನ್ ಹೇರ್ ಶೂಟ್ ಮಾಡ್ತಾನೆ. ಆ ಶೂಟ್ ಮಾಡೋ ಸಂದರ್ಭದಲ್ಲಿ ನಾರಾ ಭರತ್ ರೆಡ್ಡಿಯಿಂದ ಒಂದು 100 ಮೀಟ್ರು ಡಿಸ್ಟೆನ್ಸಲ್ಲಿದ್ದಂಥ ರಾಜಶೇಖರನಿಗೆ ಗುಂಡು ತಗಲುತ್ತೆ. ಆತ ಸ್ಥಳದಲ್ಲೇ ಸತ್ತೋಗ್ತಾನೆ. ಸತ್ತೋದರೆ ಯಾರೋ ಒಬ್ಬ ಅಮಾಯಕ ಆಗಿರ್ತಕ್ಕಂಥದ್ದು. ನಿಮಗೆ ದೃಶ್ಯಾವಳಿಯಲ್ಲಿ ಗಮನಿಸ್ಬೋದು. ನಾರಾ ಭರತ್ ರೆಡ್ಡಿದು ಅಲ್ಲಿ ಸ್ವಯಂಕೃತ ಅಪರಾಧ ಆಗಿರ್ತಕ್ಕಂಥ. ಒಬ್ಬ ಶಾಸಕರಿಗೆ ಪೊಲೀಸ್ ಅಧಿಕಾರಿಗಳು ಹೋಗಬೇಡಿ ಅಂತ ಹೇಳಿದ್ರು ಕೂಡ ಹೋಗಿದ್ದು ಕೂಡ ತಪ್ಪು. ಇನ್ನು SP ವಿಚಾರಕ್ಕೆ ಬಂದು ಪವನ್ ನೆಜ್ಜೂರ್ ಅವರು ಅಲ್ಲಿ ಲೋಕಾಯುಕ್ತದಲ್ಲಿದ್ದರು. ಅಲ್ಲಿ ಬೀಳ್ಕೊಡೆ ಸಂದರ್ಭದಲ್ಲಿ
ನಮ್ಮಲ್ಲಿ ಬಂದಿದ್ದರು. ಅವರು ಪ್ರೆಸ್ ಮೀಟ್ ಮಾಡುವಾಗ ಮಾತನಾಡುವಾಗ ಮಾಸ್ಕನ್ನು ಹಾಕಿದ್ರು, ಅವರೊಬ್ಬರೇ ಮಾಸ್ಕ್ ಹಾಕಿದ್ರು. IGP ವರ್ತಿಕಾ ಕಟಿಯಾರ್ ಇದ್ರು, ಅವ್ರನ್ನ ಅಲ್ಲಿಂದ ಅವ್ರು ಕಳಿಸ್ತಾರೆ, ನೀವು ಬೇಡ, ಈ ಸಂದರ್ಭ ಸರಿ ಇಲ್ಲ ಅಂತ. ಅದು ಬೇರೆ ರೀತಿ. DK ಶಿವಕುಮಾರ್ ನಾನು ಫೋನ್ ಮಾಡಿದಾಗ ಅವ್ರ ಸಂದರ್ಭ ಸರಿ ಇಲ್ಲ, ಅವ್ರು ಮಾತಾಡಿದ ಸಂದರ್ಭ ಸರಿ ಇರಲಿಲ್ಲ, ಅವ್ರ ಮನೆಯಲ್ಲಿದ್ದರು ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ನಾರಾ ಭರತ್ ರೆಡ್ಡಿ ಕಡೆಯವರು ಮಾಡಿದ್ರು ಮತ್ತು ಜನಾರ್ದನ್ ರೆಡ್ಡಿ ಕಡೆಯವರು ಎರಡೂ ಕಡೆ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಕಾರಣಕ್ಕಾಗಿ ಇವತ್ತು ಬಳ್ಳಾರಿ ಅಶಾಂತಿಗೆ ಕಾರಣ ಆಗಿರ್ತಕ್ಕಂಥದ್ದು. ಈಗಾಗಲೇ ಸತೀಶ್ 26 ಜನ ಮೇಲೆ FIR ಆಗಿರ್ತಕ್ಕಂಥದ್ದು. ಬೂಡಾ ಅಧ್ಯಕ್ಷರು ಅಂತ ಹೇಳಿದ್ರು, ಬೂಡಾ ಅಧ್ಯಕ್ಷ ಪಾಪಣ್ಣನವರು ಕೂಡ ದೊಣ್ಣೆ ಇಟ್ಕೊಂಡು ಬರ್ತಾರೆ. ಇನ್ಯಾರೋ ಸಂಬಂಧಿ ಒಬ್ಬರು ex-MP ಸಂಬಂಧ ರಾಮುಲು ಅವ್ರಿಗೆ ರಿಲೇಟೆಡ್ ಇರ್ತಕ್ಕಂಥ ಕಾರಪುಡಿ ಇರ್ತಿರ್ತಕ್ಕಂಥದ್ದು ಮತ್ತು ಎರಡೂ ಕಡೆ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಆಗಿರ್ತಕ್ಕಂಥ ಈ ಇಡೀ ಪ್ರಕರಣದಲ್ಲಿ ಇಲ್ಲಿ ಕ್ರಿಯೆ ಮತ್ತು ಪ್ರತಿಕ್ರಿಯೆಗೆ ಕಾರಣ ಆದಂಥವ್ರು ಯಾರು? ನಾರಾ ಭರತ್ ರೆಡ್ಡಿ ಅವರು. ಹಾಗಾಗಿ ಇಲ್ಲಿ ಎರಡೂ ಕಡೆಯವ್ರನ್ನ ಅರೆಸ್ಟ್ ಮಾಡಬೇಕು. ಇಲ್ಲಿ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಕಾರಣ ಆದಂಥ ಎರಡೂ ಕಡೆನ ಅರೆಸ್ಟ್ ಮಾಡಬೇಕು. ಇದಕ್ಕೆ ಸ್ವಯಂಕೃತ ಅಪರಾಧ ಅಂತ ಹೇಳಿದ್ರು ತಪ್ಪಾಗಲಾರ್ದು, ಯಾರಿದ್ರೆ ನಾರಾ ಭರತ್ ರೆಡ್ಡಿ ಅವ್ರದ್ದು. ಆದರೆ ಅಟ್ ದ ಸೇಮ್ ಟೈಮ್ ಎರಡೂ ಕಡೆಯವ್ರಿಗೂ ಕೂಡ ಅಲ್ಲಿ ಈ ಥರ ಮುಂದಿನ ದಿನಗಳ ಅವಕಾಶ ಕೊಡೋಕ್ಕೆ ಮಾಡಬಾರ್ದು. ಯಾಕಂತ ಹೇಳಿದ್ರೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತೇಳಿ ಇದೇ ಕಾಂಗ್ರೆಸ್ ಕರೆದದ್ದು ಮತ್ತು ಅಕ್ರಮ ಗಣಿಗಾರಿಕೆ ವಿರುದ್ಧ ಸುಮಾರು 15 ದಿನಗಳ ಕಾಲ 320 ಕಿಲೋಮೀಟರ್ ಸಿದ್ದರಾಮಯ್ಯ ನಡೆದುಕೊಂಡು ಹೋದ್ರು. ಅದು ಅವರನ್ನ ಅಧಿಕಾರಕ್ಕೂ ಕೂಡ ತಂತು. ಇವತ್ತು ಜನಾರ್ದನ್ ರೆಡ್ಡಿ ಈ ಘಟನೆ ಯಾರಿಗೆ ಮೈಲೇಜ್ ಆಗುತ್ತೆ ಅನ್ನುವಂಥದ್ದು